ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ಮಾಹಿತಿ ಏನು ಅಂದರೆ ಟೆಲಿಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಂತೆ, ದಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸುಮಾರು 270 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಹುದ್ದೆ ಅಕ್ರಾಸ್ ಇಂಡಿಯಾ, ಆದರೆ ಸ್ಪೆಷಲಿ ಬೆಂಗಳೂರಿಗೆ 13 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ, ಸ್ಪೆಷಲಿ ಫಾರ್ ಬೆಂಗಳೂರಿಗೆ. ಸೊ ಈ ಒಂದು ಹುದ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಬ್ ಡಿವಿಷನಲ್ ಇಂಜಿನಿಯರಿಂಗ್. ಈ ಒಂದು ಹುದ್ದೆ ಸಬ್ ಡಿವಿಷನಲ್ ಹುದ್ದೆಗೆ 270 ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ವಾಟ್ ಈಸ್ ದ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಫಾರ್ ದಿಸ್ ಜಾಬ್? ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಯಾರೆಲ್ಲ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, electrical communications, computer science or telecommunications or informations technology from a recognized university ಇಂದ ಸರ್ಟಿಫಿಕೇಟ್ಸ್ ಅನ್ನು ಪಡ್ಕೊಂಡಿದ್ದಾರೋ ಅವ್ರಿಗೆ ಈ ಒಂದು ಹುದ್ದೆಗೆ ಅರ್ಹರಾಗಿರ್ತಾರೆ. ಸೊ ಈ ಒಂದು ಹುದ್ದೆಗೆ ಅರ್ಹರಾಗೋದಕ್ಕೆ ಮುಖ್ಯ ಮೇನ್ ಏನಾಗಿರಬೇಕು ಅಂದರೆ ನಿಮಗೆ 2 years ಆಫ್ ಎಕ್ಸ್ಪೀರಿಯನ್ಸು ಸಹ ಹೊಂದಿರಬೇಕಾಗುತ್ತೆ. ನಿಮ್ಮ ಏಜ್ ಲಿಮಿಟ್ ನಾಟ್ ಎಕ್ಸೀಡ್ 55 years. ಸೊ 50 yearsನ ನೀವು ಕ್ರಾಸ್ ಮಾಡಿರಬಾರ್ದು. ಸೊ ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ತಕ್ಕಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಹುದ್ದೆಗೆ ಲಾಸ್ಟ್ ಡೇಟ್ ಆಫ್ ಅಪ್ಲೈಯಿಂಗ್ ಇಸ್ 22nd of February 2023. ಸೊ ಈ ಒಂದು ಪರ್ಟಿಕ್ಯುಲರ್ ಹುದ್ದೆ ಸಬ್ ಡಿವಿಷನಲ್ ಹುದ್ದೆ ಅಕ್ರಾಸ್ ಇಂಡಿಯಾಯಿಂದ 270 ಹುದ್ದೆಗಳಿಗೆ ಬಿಟ್ಟಿರ್ತಾರೆ. ಸ್ಪೆಷಲಿ ಇನ್ ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ 13 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರೋ, ಪರ್ಟಿಕ್ಯುಲರ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಹೊಂದಿದ್ದೀರೋ ಅವರು ಒನ್ಸ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಟಿಫಿಕೇಷನ್ಸ್ನ ತರೋಗಿ ಓದಿ ಅರ್ಥ ಮಾಡ್ಕೊಂಡಿದ್ದ ನಂತರ ಅಪ್ಲೈನ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಮತ್ತಷ್ಟು ಉದ್ಯೋಗ ಮಾಹಿತಿಗೋಸ್ಕರ ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.